ಯಾರಿಗೂ ನಿದ್ದೆ ಇಲ್ಲ. ಡಿ ಬಾಸ್ ಅವರು ಹೇಳಿದ್ರು ಎಲ್ಲ ಟೈಗರ್ ಬೆಳಗ್ಗೆ ಎದ್ದೋಗಿ ಪರವಾಗಿಲ್ಲ, ಬೆಳಗ್ಗೆ ಎದ್ದೋಗಿ ಆಗಲ್ಲ, ನೈಟ್ ಡ್ರೈವ್ ಮಾಡಿಬಿಟ್ಟಿದ್ದೆ. ಯಾಕಂದರೆ ನನಗೆ ಡಬ್ಬಿಂಗ್ ಇತ್ತು, ಮಾದೇವ ಡಬ್ಬಿಂಗ್ ಮುಗಿಸ್ಕೊಂಡು ನಾನು 3:30ಗೆ ಹೊರಟಿದ್ದು ಹುಬ್ಳಿ. 3:30ಗೆ ಹೊರಟವನು ಆಲ್ಮೋಸ್ಟ್ 7-7:30 ಹುಬ್ಳಿಯಲ್ಲಿದ್ದೆ. 4 ಅವರಲ್ಲಿ ನಮ್ಮ ಬೆಂಕಿ ಅಷ್ಟು ಚೆನ್ನಾಗಿ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಹೋಗಿ ಅಲ್ಲೂ ಮಿಸ್ ಮಾಡಬಾರ್ದು ಅಂತ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಊಟ ಗೀಟ ಎಲ್ಲ ಮಾಡಿಕೊಂಡು 3 ಗಂಟೆಗೆ ಬೆಳಗಿನ ಜಾವ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. 7 ಗಂಟೆಗೆ ಇಲ್ಲಿ ಮತ್ತೆ ಬಂದು ಅದಾದಮೇಲೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಬಂದೆ. ಇವತ್ತು ಮಿಸ್ ಮಾಡಬಾರ್ದು, ಯಾಕಂದರೆ ಬಬ್ಲಿಗೌಡರು ಯಾವತ್ತಿದ್ರು ನಮಗೆ ಬ್ರದರ್ ಇದ್ದಾಗೆ. ಸೊ ಅವ್ರಿಗೆ ಒಳ್ಳೇದಾದರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ತುಂಬಾ ಸೌಂಡ್ ಇಷ್ಟಿನ ತನಕ ಮಾಡಿ ಸಿನಿಮಾ ಬೇರೆ, ಇದು ಬೇರೆ ರೇಂಜ್ ಅಲ್ಲೇ ಬರ್ತಾ ಇದೆ. ಬೈಟ್ಸ್ ತಗೋಬೇಕು ಅಂತ ಸಿನಿಮಾದೆಲ್ಲಾನು ಇಲ್ಲೇ ನೆಲ್ಸನ್ ನಡೀತಿದೆ, ಶೂಟಿಂಗ್ ನಡೀತಿದೆ. ಒಂದು ವಿಭಿನ್ನವಾದ ಒಂದು ಪಾತ್ರ ಮಾಡ್ತಿದ್ದೀನಿ. ಯಾಕಂದ್ರೆ ರೆಗ್ಯುಲರ್ ವಿನೋದ್ ಪ್ರಭಾಕರ್ ಸಿನಿಮಾಗಳೆಲ್ಲ ಆಕ್ಷನ್ ಆಗಲಿ ಅದು ಬರ್ತಿತ್ತು. ಕಮರ್ಷಿಯಲ್ ಬಿಟ್ಟು ಅಂದರೆ ಆಕ್ಷನ್ ಇದ್ದೇ ಇರುತ್ತೆ, ಕಮರ್ಷಿಯಲ್ ಬಿಟ್ಟು ಒಂದು ಬೇರೆ ಥರದ್ದೇ ಒಂದು ರೋಲ್. ಇದಾಗಲಿ ಮಾದೇವ ಆಗಲಿ, ಅಂದರೆ ನೆಲ್ಸನ್ ಆಗಲಿ ಮಾದೇವ ಆಗಲಿ. ಫಸ್ಟ್ ನನಗೆ ಮಾದೇವ ಬಂದ ಮೇಲೆ ನೆಲ್ಸನ್ ಬರುತ್ತೆ. ಸೊ ಅದು ಈ 2 ಸಿನಿಮಾ ಬಿಫೋರು ಲಂಕಾಸುರ ಬರುತ್ತೆ. ಸೊ ಲಂಕಾಸುರನೂ ಒಂದು ಒಳ್ಳೆಯ ಒಂದು ಬೇರೆ ಥರದ್ದೇ ಒಂದು ಶೇಡಲ್ಲಿ ಬರ್ತಿದ್ದೀನಿ. ಸೊ ಎಲ್ಲ ಕರ್ನಾಟಕ ಜನತೆ ಆಶೀರ್ವಾದ ಮಾಡಬೇಕು. ಪ್ರಾಮಿಸಿಂಗ್ ಟೀಸರ್ ಅದು ನೆಲ್ಸನ್ ತುಂಬಾ ಜನ ಅಪ್ರಿಷಿಯೇಟ್ ಮಾಡಿದ್ರು ಕಮೆಂಟಲ್ಲಿ ಕೂಡ. ಸೊ ಈ ತರ ಕಂಟೆಂಟ್ನ ಯಾವ ತರ ಒಪ್ಕೊಂಡ್ರಿ ಫಸ್ಟ್ ಟೈಮ್ ಕೂಡ ಅನ್ಸುತ್ತೆ? ಇಲ್ಲ, ನನಗೆ ಆಸೆ ಇದೆ ಆ ಥರದ್ದು ಸಿನಿಮಾಗಳು ಮಾಡಬೇಕು ಅಂತ. ಅವೆಲ್ಲ ಬಂದು ಒಲಿಬೇಕು ಅಂತ ಗೊತ್ತಾ. ನಮಗೆ ನಾವು ಎಷ್ಟೇ ನಾವು ಮನಸ್ಸಲ್ಲಿ ಆಸೆ ಪಟ್ಟು ಕೆಲವು ಟೈಮ್ ಬಂದಾಗಲೇ ಅವೆಲ್ಲ ಆಗೋದು ನಮಗೆ ಈ ಸಬ್ಜೆಕ್ಟ್ ಆಲ್ರೆಡಿ ಮಾದೇವ ಅಂತ ಇದ್ರದ್ದು. ಯಾಕಂದರೆ ಅರುಣ್ ಕುಮಾರ್ ಅವರು ಡೈರೆಕ್ಟ್ರು. ನನಗೆ ಈ ಕತೆ ಹೇಳೋಕ್ಕೆ ಮುಂಚೆನೆ ಮಾದೇವ ನೋಡೋರಂತೆ ಒಂದಿಷ್ಟು ತುಣುಕುಗಳನ್ನ ಮಾದೇವ ನೋಡ್ಕೊಂಬಂದು, ಇಲ್ಲ ನಾವೇನೋ ಅಂದರೆ ವಿನೋದ್ ಪ್ರಭಾಕರ್ ಅವ್ರದ್ದು ಲೈನ್ ಈ ಥರ ಹೋಗ್ತಿದೆ, ನಾವೇನೋ ಈ ಕಡೆ ಕರ್ಕೊಂಡ್ಬರ್ಬೇಕು ಅಂತ ಇದ್ವಿ, ಅವ್ರು ಆಲ್ರೆಡಿ ಈ ಕಡೆ ಇದ್ದಾರೆ ಅಂತೇಳಿ. ಸೊ ಒಂದು ಅಸ್ಥಿವಾರ ಅಂತಲೇ ಹೇಳ್ಬೋದು. ಯಾಕಂದರೆ ಮಾದೇವ ಫಸ್ಟ್ ಸ್ಟೆಪ್ ಆಗುತ್ತೆ, ಅದಾದ್ಮೇಲೆ ನೆಲ್ಸನ್ ಸೆಕೆಂಡ್ ಸ್ಟೆಪ್ ಆಗುತ್ತೆ. ಸೊ ಆ ಥರದ್ದೇ ಸಿನಿಮಾ. ಆಮೇಲೆ ಕಂಟೆಂಟ್, ಇವತ್ತು ಕಂಟೆಂಟೇ ಹೀರೋ. ಆ್ಯಂಡ್ ನನಗೆ ದರ್ಶನ್ ಸರ್ ಅವರಾಗಲಿ ಫಸ್ಟ್ ಟೈಮ್ ಅವರೇ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಟೈಗರ್ ತುಂಬ ಚೆನ್ನಾಗಿದೆ, ಬೇರೆ ಥರದ್ದೇ ಮಾಡಿದ್ರೆ ಟೈಗರ್ ಚೆನ್ನಾಗಿದೆ ಅಂತ. ಅದಾದ್ಮೇಲೆ ನಾನು ನಿಮ್ಮ ಮಾಧ್ಯಮದ ಮೂಲಕ ನಾನು ರಿಷಬ್ ಶೆಟ್ಟಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಟೀಸರ್ ಬಂದು 2ನೇ ದಿನಕ್ಕೆಲ್ಲ ಅವ್ರು ನೋಡಿ ನನಗೆ ಮೆಸೇಜ್ ಮಾಡಿ, ಅದಾದ್ಮೇಲೆ ನಾನು ಅವ್ರಿಗೆ ಕಾಲ್ ಮಾಡಿದೆ, ಮಾತಾಡಿ ಸರ್ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ನಾನು ದಯವಿಟ್ಟು ನಾನು ಕಳಿಸ್ಕೊಡಿ ಪೋಸ್ಟರ್ಸ್ ಆಗಲಿ ಅಥವಾ ಲಿಂಕ್ ಶೇರ್ ಮಾಡ್ತೀನಿ ಅಂತೇಳಿ ಅವ್ರ ಟ್ವೀಟರ್ನ ಶೇರ್ ಮಾಡಿ ಅವ್ರು ಎಲ್ಲ ಟೀಮಲ್ಲಿ ಎಲ್ಲರೂ ಶೇರ್ ಮಾಡಿದ್ದಾರೆ. ಸೊ ಅಂದರೆ ವಿಭಿನ್ನವಾಗಿ ನಾವು ಏನಾದರೂ ಬೇರೆ ಥರದ್ದು ಒಂದು ಕಂಟೆಂಟ್ಗಳು ಮಾಡಿದ್ರೆ ಖಂಡಿತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋದು ಇದೊಂದು ಸಾಕ್ಷಿ. ನೆಲ್ಸನ್ ಲುಕ್ಗೂ ನಿನ್ನೆ ಡಿ ಬಾಸ್ ಲುಕ್ ಲಾಸ್ಟ್ ಸೀನ್ ಸೇಮ್. ಅದು ಬೇರೆ ಇದು ಬೇರೆ. ಬಾಸ್ ದರ್ಶನ್ ಸರ್ ಅವ್ರನ್ನ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಸೇಮ್ ಇವಾಗ ನೀವು ಇರೋ ಗೆಟಪ್ ಇದು ಲಾಸ್ಟಿಗೆ ಹಸು ಹಿಡ್ಕೊಂಡು ಬರ್ತಾರಲ್ಲ, ಅದಕ್ಕೆ ಸೇಮ್ ಹಂಗೆ ಇತ್ತು. 2 ನಿಮಿಷ ಕಂಪ್ಲೀಟ್ ಆಗಿದೆ ಎಲ್ಲರೂ. ಅದೆಲ್ಲ ನೀವು ಕಾಟನ ಸಿನಿಮಾ ನೋಡಿದ್ಮೇಲೆ ಮಾಸ್ ಹೇಳ್ತಾರೆ 100%. ಬಟ್ ಅದ್ರಲ್ಲಿ ತಪ್ಪೇನಿಲ್ಲ ಅಲ್ಲ. ಅವ್ರ ಅಣ್ಣ ತಮ್ಮಂದಿರು ಒಂದೇ ಥರ ಇರೋದ್ರಲ್ಲಿ ಏನು ತಪ್ಪಿಲ್ಲ. ಖಂಡಿತ ಅವರು ಮುಂದೆ ಹೋಗ್ತಿರ್ತಾರೆ, ಅವ್ರ ಹಿಂದೆ ನಾವು ಇರ್ತೀವಿ. ಸರ್ ಈಗ ಲಂಕಾಸುರ ಯಾವಾಗ ಬರ್ಬೋದು? ಅದು ತುಂಬ ವೇಟಿಂಗ್ ಇದೆ. ಅದಕ್ಕೆ ಒಂದಿಷ್ಟು ಪ್ರಿಪರೇಷನ್ಸ್ ಏನಾಗಿದೆ ಅಂದರೆ, ಲಂಕಾಸುರ 1 ಸೆನ್ಸರ್ ಆಯಿತು, ಸೆಕೆಂಡ್ ಸೆನ್ಸರ್ ಆಯಿತು, 3rd ಸೆನ್ಸರ್ ಆಗ್ತಿದೆ. ಆಮೇಲೆ ನಮ್ಮ ಟೀಮಲ್ಲಿ ಕೂತ್ಕೊಂಡು ಒಂದಿಷ್ಟು ಎಡಿಟ್ ಮಾಡ್ತಿದ್ವಿ. ಯಾಕಂದರೆ ಜನರು ಮುಂದೆ ಹೋದ ಮೇಲೆ ಅವ್ರು ಹೇಳಿ ನಾವು ತಿತ್ಕೊಳ್ಳೋಕೆ ಮುಂಚೆ ನಾವೇ ತಿತ್ಕೊಳ್ಳೋಣ ಅಂತೇಳಿ ಒಂದು 200 ಸಲ ಸಿನಿಮಾ ನೋಡಿ ಅದನ್ನು ಕಟ್ ಮಾಡಿ ಪರ್ಫೆಕ್ಟಾಗಿ ಬರೋಣ.